पति ब्रह्मचारी। ಹಾ ಹೇಳು ಅಣ್ಣ, ಇಲ್ಲಿ ತುಂಬಾ ದೊಡ್ಡ ಜಗಳ ಆಗ್ಬಿಟ್ಟಿದೆ. ನಮ್ ಗುಡ್ಡುನ ಆ ಮನೋಹರ್ ಹುಡುಗರು ತುಂಬಾ ಹೊಡೆದಾಕ್ಬಿಟ್ಟಿದಾರಣ. ನೀನ್ ಎಲ್ಲಿಂದ ಮಾತಾಡ್ತಾ ಇದೀಯಾ? ನಾನಿಲ್ಲ ಈ ಮಾರ್ಕೆಟ್ ಇಂದ. ಸರಿ ಅಲ್ಲೇ ಇರು, ನಾನು ಬರ್ತಾ ಇದ್ದೀನಿ. ಇನ್ನೊಂದು 48 ಗಂಟೆ ಅಂದ್ರೆ 2 ದಿನದವರೆಗೂ ನೀನ್ ನಿನ್ನ ಗೂಂಡಾಗಿರಿ ಬಿಟ್ಬಿಡ್ಬೇಕು. ಒಪ್ಪಿಗೆ ಇದೆ. ಅಣ್ಣ, ಏನು ಯೋಚನೆ ಮಾಡ್ತಿದ್ದೀರಾ? ಆದಷ್ಟು ಬೇಗ ಬನ್ನಿ, ದಯವಿಟ್ಟು ಬೇಗ ಬನ್ನಿ. ಹಾ ಶ್ರೀಕೃಷ್ಣ ರಾಮ, ಎಲ್ಲರಿಗೂ ಒಳ್ಳೇದ್ ಮಾಡಪ್ಪ ಭಗವಂತ. ಕಾವ್ಯ, ರಿಯಾ, ಮೋನಿಕಾ. ಅಮ್ಮ, ಕಾವ್ಯ. ಶಭಾಷ್, ನನಗ್ ಗೊತ್ತು, ಬೆಳಗ್ಗೆನೆ ಅಡ್ಗೆ ಮನೆಯೆಲ್ಲ ಪಳಪಳ ಅಂತ ಮಾಡಿದ್ಯಾ. ಇಲ್ಲ ಇಲ್ಲ ಅಮ್ಮ, ನಾನಂತೂ ನಿಮ್ ಜೊತೆ ಇವಾಗ ತಾನೇ ಇದ್ದೆ. ಇದು ನಿನ್ಯಾರ್ ಮಾಡಕ್ ಸಾಧ್ಯ? ಈ ಕೆಲ್ಸಕ್ ಬಾರ್ದೇ ಇರೋಳ್ ಹೆಸರು ತಗೊಳೋದ್ರಲ್ಲಿ ಉಪಯೋಗ ಏನಿಲ್ಲ. ನೀರ್ ಕುಡ್ದು ಎಲ್ಲ ಅಲ್ಲೇ ಅಲ್ಲೇ ತಿಂದು ಅಲ್ಲಲ್ಲೇ ಇಡೋಳು ಅಡ್ಗೆ ಮನೆ ಪಳಪಳ ಅನ್ನಿಸ್ತಾಳ. ನಾನಾ? ಮತ್ತೆ ನಾವ್ಯಾರು ಮಾಡಿಲ್ಲ ಅಂದ್ರೆ ಈ ಅಡ್ಗೆ ಮನೆ ಯಾರ್ ಕ್ಲೀನ್ ಮಾಡಿದ್ರು? ಈಶಾತ್ಗೆ ಏನಾದ್ರು ಮಾಡಿದ್ರಾ? ಇಶಾನ? ಇವಳು ಅರಮನೆಯಲ್ಲಿರೋ ರಾಜ್ಕುಮಾರಿನ ಅಥವಾ ಭೂತಾನ? ಹಾ, ಎಷ್ಟು ಬೇಗ ಇಷ್ಟೊಂದು ಚೆನ್ನಾಗಿ ಹೇಗ್ ಕ್ಲೀನ್ ಮಾಡಿದ್ಲು? ತುಂಬಾ ಬುದ್ಧಿವಂತ ಇದ್ದಾಳೆ. ಆ ಮಹಾರಾಣಿಗೆ ಮಂಚದಿಂದ ಕಾಲ್ ಕೆಳಗಿಡೋಕೆ ಮೈ ಭಾರ, ಇಷ್ಟೆಲ್ಲ ಭಾರ ಇರೋ ಪಾತ್ರೆಗಳನ್ನ ಹೇಗ್ ತೆಗೆದಿಡ್ತಾಳೆ? ಇಲ್ ನೋಡು, ಮಹಾರಾಣಿ ಅಲ್ಲಾಡ್ಸ್ಕೊಂಡು ಹೊರಗಡೆಯಿಂದ ಎಲ್ಲಿದ್ದಾನೋ ಬರ್ತಿದ್ದಾಳೆ. ಈ ಕ್ಲೀನಿಂಗ್ ಎಲ್ಲ ಇವಳು ಮಾಡಕ್ ಸಾಧ್ಯನಾ? ಅಣ್ಣ, ಇದೆಲ್ಲ ನೀವು ಮಾಡಿದ್ದ? ನನ್ ಮಗನ್ ಮೇಲೆ ಏನ್ ಮೋಡಿ ಮಾಡಿದ್ಯಾ? ಮನೆ ಕೆಲ್ಸ ಎಲ್ಲ ಮಾಡಕ್ ಶುರು ಮಾಡಿದಾನೆ. ಅಯ್ಯೋ ತಾಯಮ್ಮ, ಕೂತ್ಕೋ ಕೂತ್ಕೋ ಆರಾಮಾಗಿ. ದಿನ ಶುರು ಮಾಡೋದು ಕೋಪದಿಂದ ಅಲ್ಲ, ಬಿಸಿ ಬಿಸಿ ಟೀ ಕುಡಿಯೋದ್ರಿಂದ. ಎಲ್ಲ ನಿಂತ್ಕೊಂಡು ಏನ್ ಮುಖ ನೋಡ್ತಾ ಇದೀರಾ? ಕೂತ್ಕೊಳ್ಳಿ, ಬಿಸಿ ಬಿಸಿ ಟೀ ತಗೊಂಡ್ ಬರ್ತೀನಿ ನಾನು, ಕುಡಿಯೋರಂತೆ. ತಾಯಮ್ಮ, ಬಿಸಿ ಬಿಸಿ ಟೀ ತಗೋ. ಥ್ಯಾಂಕ್ ಯು. ಪುರಾಣ ಟೀ. ಮೋನಿಕಾತ್ಗೆ ಟೀ ತಗೊಳ್ಳಿ ತಗೊಳ್ಳಿ.
ನನ್ ಮೈದ್ನ ಇವಾಗ ನಂಗೆ ಜೋರಾಗಿ ಬೈತಾನೆ. ನನ್ ಮೈದ ಇಷ್ಟು ಕಷ್ಟಪಟ್ಟು ಪೂರ್ತಿ ಮನೆ ಕ್ಲೀನ್ ಮಾಡಿದಾನೆ, ಆದ್ರೆ ನಾನು ಗಲೀಜ್ ಮಾಡಿಬಿಟ್ಟಿದ್ದೀನಿ. ಪಕ್ಕ ನನ್ ಮೇಲೆ ಕಿರ್ಚಾಡ್ತಾನೆ ಈಗ. ಇವತ್ತು ನಿನ್ನನ್ನು ಯಾರೂ ಕಾಪಾಡೋಕ್ಕೆ ಸಾಧ್ಯ ಇಲ್ಲ ನೀನು ತವ್ರ ಮನೆಗೆ ವಾಪಸ್ ಹೋಗೋದ್ರಿಂದ. ನಾನು ಇಲ್ಲಿಂದ ಶಾಶ್ವತವಾಗಿ ಹೊರಟೋಗ್ತೀನಿ, ಆದ್ರೆ ನಂದೊಂದು ಕಂಡೀಷನ್ ನನಗೆ ಇದೆ. ನೀವು ಹೇಳೋ ಎಲ್ಲ ಷರತ್ತು ಒಪ್ಪಿಗೆ ಇದೆ. ನೀವು ಹೇಳಿ ಏನು ಮಾಡ್ಬೇಕು ನಾನು? ಇನ್ನೊಂದು 48 ಗಂಟೆ ನೀನು ಯಾವುದೇ ಥರ ಜಗಳನೂ ಮಾಡಬಾರ್ದು, ಯಾರ ಮೇಲೂ ಕೈ ಎತ್ತಬಾರ್ದು, ಯಾರಿಗೂ ಹೆದರಿಸಬಾರ್ದು. ಅಯ್ಯೋ ಶ್ರೀಕೃಷ್ಣ, ನನ್ ಕರ್ಮನೇ ಸರಿ ಇಲ್ಲ. ಈ ಪೂರನ್ ನೋಡಿದ್ರೆ ಅವನ್ ಹೆಂಡತಿ ಸೆರ್ಗಿಟ್ಕೊಂಡು ಅಲ್ಲಿ ಇಲ್ಲಿ ಓಡಾಡ್ತಿರ್ತಾನೆ. ಮತ್ ಇವನು ಕೆಲ್ಸ ಮಾಡದೇ ಇರೋಳು ಗುಲಾಮ್ ಆಗಿದ್ದಾನೆ. ಸೂರಜ್, ಸೂರಜ್, ಆಚೆ ಮಕ್ಕಳು ಬಂದಿದ್ದಾರೆ, ನೀನೇನಾದ್ರೂ ಕರ್ದ್ಯಾ? ಹಾ ಕಾವ್ಯ, ಕ್ಲೀನ್ ಮಾಡ್ಬಿಡು. ಹಾಗಾದ್ರೆ ಮಕ್ಕಳ, ಇವತ್ತಿನ ಕರಾಟೆ ಕ್ಲಾಸ್ಗೆ ಎಲ್ಲರೂ ರೆಡಿನಾ? ಯೆಸ್. ಗುಡ್. ಮೊದಲನೇದಾಗಿ ಆ್ಯಂಡ್ ಇದೆಲ್ಲ ಏನಾಗ್ತಿದೆ? ನಾನೇನಾದ್ರೂ ಕನ್ಸ್ ಕಾಣ್ತಿದ್ದೀನ? ನಾನಂತೂ ಎದ್ದಿದ್ದೀನಿ. ಹೊಸ ಆಟಗಳು ಶುರುವಾಗಿ ಕಣ್ಣಿಗೆ ಮಸಿ ಬಳಿತಿದ್ದಾನಷ್ಟೇ. ಇದು ಈ ಹುಡುಗಿದೇ ಪಿತೂರಿ ಇರ್ಬೇಕು. ಗುಡ್. ಕರಾಟೆ ಕಲಿಯೋದಕ್ಕೆ ಮೊದಲನೇದಾಗಿ ನಿಮ್ ದುಶ್ಮನ್ಗಳನ್ನ ಇಮ್ಯಾಜಿನ್ ಮಾಡ್ಕೋಬೇಕು. ಆ ದುಶ್ಮನ್ ನಿಮ್ ಟಿಫನ್ ಬಾಕ್ಸ್ ನ ನಿಮ್ಗೆ ಗೊತ್ತಿಲ್ಲದೆ ಖಾಲಿ ಮಾಡಿದಾನೆ. ಆ ದುಶ್ಮನ್ ಅವನು ವಿಕೆಟ್ ಹಿಂದೆ ನಿಂತ್ಕೊಂಡು ನಿಮ್ಗೆ ಬ್ಯಾಟಿಂಗ್ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಆದ್ರೆ ಸಾಕು, ಇನ್ ಸಹಿಸ್ಕೊಳಕ್ಕಾಗಲ್ಲ. ಇನ್ ಮುಂದೆ ನಮ್ಗೆ ಈ ತರ ಚೀಟಿಂಗ್ ಮಾಡುವಂತ ದುಶ್ಮನ್ಸ್ನ ಹೇಗಾದ್ರೂ ಮಾಡಿ ಮಟ್ಟ ಹಾಕ್ಬೇಕು. ಕರಾಟೆಯಿಂದ ಅವ್ರನ್ನ ಸೋಲ್ಸೋಣ. ಯೆಸ್. ಬನ್ನಿ. ತುಂಬಾ ಒಳ್ಳೆ ಮಕ್ಕಳು ನೀವು. ನನ್ನನ್ನು ಮನೆಗೆ ಕಳಿಸೋದಕ್ಕೆ ಇಷ್ಟೊಂದು ಆತ್ರನ? ಸೂರಜ್ ಅಂತೂ ತನ್ನ ಕೋಪನ ಕಡಿಮೆ ಮಾಡ್ಕೊಂಡಿದ್ದಾನೆ. ನೋಡ್ದಮ್ಮ, ಇಷ್ಟು ಬೇಗ ಈ ದುಪ್ಪಟ್ಟದಲ್ಲಿರೋ ಬಣ್ಣ ಕೂಡ ಹೋಗಲ್ಲ. ಅಷ್ಟ್ ಬೇಗ ಸೂರಜಣ್ಣ ಬಣ್ಣ ಬದಲಾಯಿಸ್ಬಿಟ್ಟ. ನೆನೆ ದೇವಸ್ಥಾನಕ್ಕೆ ಹೋಗಿದ್ದ ಅಲ್ವಾ ಅವನು, ಅದಕ್ಕೆ ಒಳ್ಳೇದಾಗ್ತಿದೆ. ದೇವ್ರ ದರ್ಶನ ಮಾಡಿದ್ಮೇಲೆ ಅವನಿಗೆ ಒಳ್ಳೆ ಬುದ್ಧಿ ಬರ್ತಿದೆ. ಇಲ್ಲ ಅಂದ್ರೆ ಇಶಾ ಏನಾದ್ರೂ ಮ್ಯಾಜಿಕ್ ಮಾಡಿದ್ಲ ಸೂರಜ್ ಮೇಲೆ? ಮ್ಯಾಜಿಕ್ಕಾ? ಅಯ್ಯೋ, ಮ್ಯಾಜಿಕ್ ಅಲ್ಲ, ಕಣ್ ಕಟ್ ಮಾಡಿದಾಳೆ ನನ್ ಮಗನ್ ಮೇಲೆ. ಇದ್ರ ಹಿಂದೆನೋ ಏನೋ ಪಿತೂರಿ ಇರ್ಬೇಕು ಅವಳ್ದು. ಪಿಂಕ ಮಾಡಿ ಕಣ್ಣಲ್ಲೆಲ್ಲ ಏನೋ ಮಾತಾಡ್ತಿರ್ತಾಳಲ್ಲ, ಅದ್ರಲ್ಲೇ ಏನೋ ಕಣ್ಕಟ್ ಮಾಡಿರ್ಬೇಕು. ಹೀಗೆಲ್ಲ ಮಾಡ್ತಿರೋದ್ ನೋಡಿದ್ರೆ ಅವಳಿಗೇನಾರು ಮಾಡ್ಬಿಡ್ಬೇಕು ಅಂತ ಅನ್ಸುತ್ತೆ. ಅಯ್ಯೋ, ಏನದ್ಕೆ ನೀವು ಹೀಗ್ ಮಾತಾಡ್ತೀರಾ? ಸೂರಜ್ ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ ಅಂದ್ರೆ ನೀವು ಈಶಾಗ್ ಬೈಯೋದನ್ನ ಮಾತ್ರ ಬಿಡಲ್ವಲ್ಲ? ಇದನ್ನೆಲ್ಲ ನನ್ನನ್ನು ಸೋಲಿಸ್ಬೇಕು ಅಂತ ಮಾಡ್ತಿದ್ದಾರೆ.
ಇನ್ನೊಂದು 48 ಗಂಟೆ ನೀನೊಬ್ಬ ಗೂಂಡ ಥರ ಅಲ್ಲ, ಒಬ್ಬ ಮಾಮೂಲಿ ಮನುಷ್ಯನ ಥರ ಬದುಕಬೇಕು. ನೀನು ಇದನ್ನು ಮಾಡಿ ತೋರಿಸಿದ್ರೆ ನಾನು ನಿಂಗೆ ಮಾತು ಕೊಡ್ತೀನಿ, 48 ಗಂಟೆ ಆದಮೇಲೆ ನನ್ನ ಮುಖಾನ್ ಕೂಡ ನಾನು ನಿನಗೆ ತೋರಿಸಲ್ಲ. ನಲ್ವತ್ತೆಂಟು ಗಂಟೆ ಹಿಂಗೆ ಕಳೆದೋಗುತ್ತೆ ಈಶಾ ಅವರೇ. ನೀವು ವಾಪಸ್ ಹೋದ್ಮೇಲೆ ಈ ಎಲ್ಲ ಹುಡುಗಾಟನೂ ಬಂದಾಗುತ್ತೆ. ನಿಧಾನ ನಿಧಾನ ನಿಧಾನ. ಸರಿ 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 ನಮ್ಮ. ನನಗೆ ಒಂದು ಮಾತು ಅರ್ಥ ಆಗ್ತಾ ಇಲ್ಲ ಪುಟ್ಟ. ನೀನು ಸೂರಜ್ ಜೊತೆಗೆ ಅದೇನ್ ಚಾಲೆಂಜ್ ಮಾಡಿದ್ಯಾ? ಅಪ್ಪ, ಚಿಕ್ಕವಳಿದ್ದಾಗ ನಾನು ಹುಣ್ಸೆಹಣ್ಣು ಪಪರ್ಮೆಂಟ್ ತಿಂತಾ ಇದ್ದೆ. ನಾನು ತುಂಬಾನೇ ಪ್ರಯತ್ನ ಪಟ್ಟಿದ್ದೆ ಅದನ್ನ ತಿನ್ನೋದನ್ನ ನಿಲ್ಲಿಸ್ಬೇಕು ಅಂತ. ಆಗ ನಮ್ಮಮ್ಮ ಹೇಳಿದ್ರು, ನೀನು ಆ ಪಪರ್ಮೆಂಟು ಎಷ್ಟು ಬೇಕಾದ್ರೂ ತಿನ್ನು, ಆದ್ರೆ ಒಂದ್ ಕಂಡೀಷನ್ ಮೇಲೆ, 48 ಗಂಟೆವರೆಗೂ ನೀನ್ ಆ ಪಪರ್ಮೆಂಟ್ನ ಮುಟ್ಬಾರ್ದು. ನಿಮಗೆ ಗೊತ್ತಾ ಏನಾಯ್ತು ಅಂತ? ಆ 48 ಗಂಟೆ ಆದ್ಮೇಲಂತೂ ನನಗೆ ಅದನ್ನ ತಿನ್ಬೇಕು ಅಂತಾನೆ ಅನ್ನಿಸ್ಲಿಲ್ಲ. ಅವಾಗ ನನಗೆ ಗೊತ್ತಾಯ್ತು, ಪ್ರಪಂಚದಲ್ಲಿ ಇನ್ನೂ ಚೆನ್ನಾಗಿರುವಂತ ವಸ್ತುಗಳಿದೆ, ನಾನು ಅದನ್ನೆಲ್ಲ ತಿಂದೇ ಇಲ್ಲ ಅಂತ. ಒಂದ್ ಹೇಳ್ಬಲ್ಲೆ, ನಾನಿವಾಗ ಅದೇ ಫಾರ್ಮುಲಾನ ನಿಮ್ ಮಗನ್ ಮೇಲೂ ಅಪ್ಲೈ ಮಾಡ್ತಿದ್ದೀನಿ. ನೋಡಿದ್ರಿ ಅಲ್ವಾ ಸರಳ ಅದ್ಕೆ, ಈ ಹುಡುಗಿ ಇಲ್ಲಿಗೆ ಬಂದು ಇನ್ನೂ 4 ದಿನ ಆಗಿಲ್ಲ. ಇವಳು ಸೊಸೆ ಮತ್ತೆ ಹೆಂಡತಿ 2 ಕೆಲ್ಸನೂ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾಳೆ. ಶಭಾಷ್ ಮಗಳೇ. ಇನ್ನ 48 ಗಂಟೆಲಿ ಕೇವಲ ಸೂರಜ್ಗೆ ಮಾತ್ರ ಪರೀಕ್ಷೆ ಇಲ್ಲ ಮಗಳೇ, ನನಗೂ ಕೂಡ. ನಾನು ಗೆಲ್ಲಬಹುದು ಇಲ್ಲ ಸೋಲ್ಬಹುದು. ಒಂದ್ ವೇಳೆ ಏನಾದ್ರೂ ಸೂರಜ್ ಈ ಪರೀಕ್ಷೆಯಲ್ಲಿ ಗೆದ್ರೆ ನನ್ನ ಮಗ ನನಗೆ ವಾಪಸ್ ಸಿಗ್ತಾನೆ. ಆಗ ನನ್ನ ಸೊಸೆನ ನಾನು ಕಳ್ಕೋತೀನಿ. ಮಗಳೇ, ಆಗ ನೀನು ಇಲ್ಲಿಂದ ಹೋಗ್ಬೇಕಾಗತ್ತೆ. ಅದ್ಕೆ ಸೂರಜ್ ಅಣ್ಣನೇ ಈ ಚಾಲೆಂಜ್ ಗೆಲ್ಲಿ ಅಂತ ನಾನು ವಿಶ್ ಮಾಡ್ತೀನಿ. ನಿಮ್ಮನ್ನ ವಾಪಸ್ ಕಳ್ಸಕ್ಕೋಸ್ಕರ ಅಲ್ಲ, ಆದ್ರೆ ಅಣ್ಣ ಏನಾದ್ರೂ ಗೆದ್ಬಿಟ್ರೆ ನಮ್ಮ ಹಳೆ ಸೂರಜ್ ಅಣ್ಣ ವಾಪಸ್ ಸಿಗ್ತಾನೆ. ನೀವ್ ನಿಮ್ಮನೆಗೆ ವಾಪಸ್ ಹೋಗ್ಬಿಟ್ರೆ ಯಾವ ದುಃಖ ಕಷ್ಟ ಏನೂ ಇರಲ್ಲ, ರಾಣಿ ತರ ಇರ್ಬೋದು. ಇದೇ ಇಬ್ರಿಗೂ ಸರಿ ಅನ್ಸುತ್ತೆ. ನಾನು ಹೊರಡ್ತೀನಿ. ನನ್ನ ಮಗ ರೌಡಿನೇ ಆಗಿರ್ಬೋದು, ಆದ್ರೆ ಮನ್ಸಿಂದ ತುಂಬಾ ಒಳ್ಳೆಯವನು. ಅದಕ್ಕೆ ಆ ತಲೆಹಟ್ಟೆ ಹುಡುಗಿ ಹತ್ರ ಚಾಲೆಂಜ್ ಮಾಡಿದಾನೆ. ಇದ್ರ ಹಿಂದೆ ಏನೋ ನಡೀತಾ ಇದೆ. ಪಿತೂರಿ ಬಗ್ಗೆ ಗೊತ್ತಿಲ್ಲ ಸರ್ಲಾ ಆಂಟಿ, ಆದ್ರೆ ಅವಳ್ಗೊಳ್ಳೆ ಹಳ್ಳ ಅಂತೂ ತೋಡ್ಕೊಂಡಿದ್ದಾಳೆ ಗ್ಯಾರಂಟಿ. ಈಗ ಈಶಾ ಸೂರಜ್ ಕೊಟ್ಟಿರೋ ಕಂಡೀಷನ್ ಪೂರ ಅಂತೂ ಮಾಡ್ತಾನೆ. ಆಗ ಈಶಾ ಶಾಶ್ವತವಾಗಿ ಈ ಮನೆ ಬಿಟ್ಟು ಹೋಗ್ಲೇಬೇಕಾಗತ್ತೆ. ಹೇಗ ಮಹಾರಾಣಿ 2 ದಿನದಲ್ಲಿ ಹೋಗ್ಬಿಡ್ತಾಳೆ? 2 ದಿನ ಅಲ್ಲ, 2 ತಿಂಗಳಲ್ಲ, 2 ವರ್ಷ ಅಲ್ಲ, ಪೂರ್ತಿ ಜೀವನ ಅವಳಿಲ್ಲೇ ಇರ್ತಾಳೆ. ನಾನು ಅವಳನ್ನ ಎಲ್ಲೂ ಹೋಗಕ್ ಬಿಡಲ್ಲ. ಅವಳ ಜೀವ ಇರೋ ತನಕ ಅಲ್ಲಿ ತನಕ ಅವಳನ್ನ ಇದೇ ಮನೇಲಿ. ಹಲೋ, ಏನಾಯ್ತಮ್ಮ ನಿನಗೆ? ಇಷ್ಟ ದಿನ ಇಶಾನ ಮನೆಯಿಂದ ಹೆಂಗ್ ಕಳಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ದೋಳು, ಇವತ್ ಅದೇ ಹುಡುಗಿ ಇಶಾನ ಮನೇಲಿ ಇಟ್ಕೊಳಕ್ ಯೋಚನೆ ಮಾಡ್ತಾ ಇದ್ದಾಳೆ. ಅಲ್ಲ, ನನ್ನ ಹೆಂಡತಿಗೆ ಇಷ್ಟು ಬೇಗ ಹೃದಯ ಪರಿವರ್ತನೆ ಹೇಗಾಯ್ತು ಅಂತ ಹೇಳಮ್ಮ, ಹೇಳು. ಅಯ್ಯೋ ಮಮ್ಮಿ, ಇಷ್ಟೊಂದು ದುಡ್ಡು ನಿನ್ನ ಹತ್ರ ಹೆಂಗ್ ಬಂತು ಬೇಬಿ? ತುಂಬಾ ನಾಜೂಕಾಗಿ ಬೆಳೆದಿದ್ದಾಳೆ ಈಶಾ. ಈ ಬಡತನದ ಮನೆ, ಇಲ್ಲಿವರೆಗೂ ಅವಳು ಡ್ರಾಯಿಂಗ್ ಬುಕ್ಕಲ್ಲಿ ಕೂಡ ಅದನ್ನ ನೋಡಿರಲ್ಲ. ಪಾಪ ಅವಳಿಗೆ ಈ ತರ ಮನೇಲಿ ಇರಬೇಕಾಗಿದೆ. ಮೋನಿಕಾ ಅವರೇ, ಇದರಲ್ಲಿ ಸ್ವಲ್ಪ ಹಣ ಇದೆ, ಇದು ಪ್ಲೀಸ್ ನೀವು ಇಟ್ಕೊಳ್ಳಿ.
ಇಶಾಗೆ ಯಾವುದೇ ರೀತಿ ಕಷ್ಟ ಆಗ್ಬಾರ್ದು. ಪ್ರತಿ ತಿಂಗಳು ನಿಮ್ಗೆ ಜಾಸ್ತಿನೇ ಸಿಗುತ್ತೆ. ಬೇಡ ಅನ್ಬೇಡಿ, ನೀವಿದನ್ನು ತಗೊಳ್ಳೋವರೆಗೂ ನಾನು ಇಲ್ಲಿಂದ ಹೋಗೋದೇ ಇಲ್ಲ. ಥ್ಯಾಂಕ್ ಯು. ನಾನ್ ಶೇಕ್ ಆಗ್ಬಿಟ್ಟೆ ನೀನ್ ಈ ಮಾತುಗಳನ್ನ ಕೇಳಿ. ಆದ್ರೆ ಯಾವುದೇ ರೀತಿ ನನ್ನ ಮಹಾರಾಣಿನ ಈ ಮನೆಯಿಂದ ಅಲ್ಲಾಡಕ್ಕೂ ಬಿಡಲ್ಲ. ನಮ್ಮ ಮೈದ ರೌಡಿ ಆಗಿರೋದು ನಮ್ಗೆ ಲಾಭ. ಯಾಕೆಂದ್ರೆ ಇನ್ಮೇಲೆ ದುಡ್ಡು ಸಿಗ್ತಾ ಇರುತ್ತೆ, ಮತ್ತೆ ನಾವು ಹಿಂಗೆ ದುಡ್ಡನ್ನ ಎಣಿಸ್ಕೊತಾ ಇರ್ತೀವಿ. ನಮ್ಮ ಮೈದ ಏನಾದ್ರೂ ಪಂದ್ಯದಲ್ಲಿ ಸೋತೋದ್ರೆ ಆ ಮಹಾರಾಣಿ ಇಲ್ಲೇ ಮನೇಲಿ ಇರ್ತಾಳೆ. ಮತ್ತೆ ಪ್ರತಿ ತಿಂಗಳು ಇದೇ ತರ ದುಡ್ಡು ಸಿಗ್ತಾ ಇರುತ್ತೆ. ಮತ್ತೆ ಇದ್ರ ಮೇಲೆ ಬೋನಸ್ ಕೂಡ ಬೋನಸ್? ಏನ್ ಬೋನಸ್ ಅದು? ಬೇಗ ಹೇಳಮ್ಮ, ಏನ್ ಬೋನಸ್? ಬೋನಸ್ ಅಂದ್ರೆ ಆ ಮಹಾರಾಣಿ ಏನಾದ್ರೂ ಇದೇ ಮನೇಲಿ ಇದ್ಬಿಟ್ರೆ ಅಮ್ಮನ್ ಪೂರ್ತಿ ಫೋಕಸ್ ಅವಳ ಮೇಲೆ ಇರುತ್ತೆ. ಅಲ್ಲಿಗೆ ಎಲ್ಲ ಕೋಪ ಅವಳ ಮೇಲೆ ತೋರಿಸ್ತಾರೆ. ಮತ್ತೆ ನಾನಂತೂ ಸೇಫ್ ಆಗ್ತೀನಿ. ಇದರರ್ಥ ಏನು ಅಂದ್ರೆ ಬೇಬಿ, ಇಶಾ ನಮ್ಮನೇಲೆ ಇದ್ರೆ ದುಡ್ಡು ಸಿಗುತ್ತೆ ಮತ್ತೆ ಪಾರ್ಟಿನೂ ಮಾಡ್ಬೋದು. ಆದ್ರೆ ಏನಾದ್ರೂ ಮಾಡಿ ಆ ಅರಮನೆ ರಾಣಿನ ನನ್ಗೆ ನನ್ ಗುಡಿಸ್ಲಲ್ಲೇ ಇರ್ಸ್ಕೋಬೇಕು. ಆದ್ರೆ ಆದ್ರೆ ಒಂದ್ ಮಾತು ಹೇಳು ಬೇಬಿ, ನಿನ್ ತಲೆಯಲ್ಲಿ ಏನು ಓಡ್ತಾ ಇದೆ? ಈಗ ಈ ಮೋನಿಕಾ ಶುರು ಮಾಡ್ತಾಳೆ ಅವಳ ಪ್ಲಾನ್. ಅಷ್ಟೇ ಯಜಮಾನ್ರೆ, ಅದಾದ್ಮೇಲೆ ಎಲ್ಲ ಷರತ್ತನ್ನು ಪೂರ್ತಿ ಮಾಡೋದಕ್ಕೆ ಆದಷ್ಟು ಪ್ರಯತ್ನ ಪಡ್ತಾ ಇದ್ದೀನಿ. ಶಾಬಾಷ್ ಸರ್ಜು. ಆಯುಧ ಎತ್ತದೆ ಗೆಲ್ಲಕ್ಕಾಗೋ ಯುದ್ಧನ ಕೈ ಕಟ್ಕೊಂಡು ನಿಂತ್ಕೊಂಡು ಗೆಲ್ಲೋದೇ ಒಳ್ಳೇದು. ಗೊಂಬೆ ಮಾತು ಕೇಳಿ ತುಂಬಾ ಒಳ್ಳೆ ಕೆಲಸ ಮಾಡಿದೀಯ ನೀನು. ನಿನಗೆ ಎಲ್ಲ ಕೆಲಸದಿಂದನೂ 2 ದಿನದ ರಜೆ ಕೊಡ್ತೀನಿ. ನೀನ್ ಯಾವಾಗ್ಲೂ ನನ್ನ ಮನ್ಸು ಗೆದ್ದಿದೀಯ ಸೂರಜ್. ಈ ಸಲನೂ ನಾನು ನಿನ್ನನ್ನು ಆರಿಸ್ಕೊಳ್ಳೋದ್ರಲ್ಲಿ ಯಾವುದೇ ತಪ್ಪು ಮಾಡಿಲ್ಲ ಅಂತ ನನಗನ್ನಿಸ್ಬೇಕು. ನೀವು ಚಿಂತೆ ಮಾಡಬೇಡಿ ಯಜಮಾನ್ರೆ, ಈ ಸಲ ನಿಮ್ಗೆ ಬೇಜಾರಾಗ್ತಿರೋ ರೀತಿ ಎಲ್ಲ ಕೆಲಸನೂ ಮಾಡಿ ಮುಗಿಸ್ತೀನಿ. ಎಸ್, ವೆರಿ ಗುಡ್. ಇದರಿಂದ ಏನೂ ಆಗಲ್ಲ. ನಿಜ ಏನು ಅಂದ್ರೆ ಬಹುಶಃ ನಾನು ಯಾವತ್ತೂ ನಿಂತ್ಕೊಳಕ್ ಆಗದೇ ಇಲ್ಲ ಅನ್ಸುತ್ತೆ. ಹೌದಾ? ಹಂಗಂದ್ರೆ ಒಂದ್ ಮಾತು ಕೇಳ, ಈ ಪೂರ್ತಿ ಜಗತ್ತಲ್ಲಿ ನಿಮ್ ಫೇವ್ರೆಟ್ ಪರ್ಸನ್ ಯಾರು? ಮತ್ತಿನ್ಯಾರು? ಈಶಾ. ಯೋಚನೆ ಮಾಡಿ, ಅವ್ರು ಏನಾದ್ರೂ ನಿಮ್ ಮುಂದೆ ಬಂದ್ರೆ ಅವ್ರ ಎದುರಿಗೆ ನೀವು ನಿಮ್ ಕಾಲ್ ಮೇಲೆ ನಿಂತ್ಕೊಂಡ್ರೆ ಅವ್ರಿಗೆ ಎಷ್ಟು ಖುಷಿ ಆಗತ್ತೆ. ನೀನ್ ಹೇಳ್ತಿರೋದು ಹೇಗೆ ಅಂತಂದ್ರೆ, ನಾನಿವತ್ ಕಾಲ್ ಮೇಲೆ ನಿಂತ್ಕೋತೀನಿ, ಮತ್ ನಾನ್ ನೋಡಕ್ ಈಶಾ ನಾಳೆ ಬಂದೇ ಬರ್ತಾಳೆ. ಅನ್ಕೊಳ್ಳಿ 48 ಅವರ್ಸ್ ಚಾಲೆಂಜ್ ಅಂತ. 48 ಗಂಟೆ. ಇನ್ 48 ಅವರ್ಸ್ ಅಲ್ಲಿ ನಿಮ್ಮ ಅಕ್ಕ ಈಶಾ ನಿಜವಾಗ್ಲೂ ಮನೆಗ್ ಬರ್ತಿದ್ದಾರೆ. ನಿಮ್ ಅಕ್ಕಂಗೋಸ್ಕರ ಆದ್ರೂ ನೀವ್ ಕಾಲ್ ಮೇಲೆ ನಿಂತ್ಕೊಂಡು ಸರ್ಪ್ರೈಸ್ ಕೊಡ್ಬೇಕಲ್ವಾ? ಯು ನೋ ವಾಟ್, ನನ್ ಇಡೀ ಲೈಫಲ್ಲಿ ನಿನಗಿಂತ ಬೆಸ್ಟ್ ಮೋಟಿವೇಟರ್ ನೋಡೇ ಇಲ್ಲ. ಸೊ ನೀ ನನಗೆ ಪ್ರಾಮಿಸ್ ಮಾಡು, ನೀ ನಂಗೆ ಸಪೋರ್ಟ್ ಮಾಡ್ತೀಯಾ ಅಂತ, ನನ್ನ ಗುಣಪಡಿಸೋದ್ರಲ್ಲಿ. ಹಾಗೆ ಇನ್ನೊಂದು ಪ್ರಾಮಿಸ್ ಮಾಡು, ನೀನು ನನ್ನ ಎಲ್ಲರ ಥರ ಬಿಟ್ಟು ಹೋಗಲ್ಲ ಅಂತ. ಪ್ರಾಮಿಸ್? ಪ್ರಾಮಿಸ್.
ಸೂರಜ್ ಮತ್ತೆ ಸರಳ ಆಂಟಿ ನಿನಗೆ ಹೆಂಗ್ ಗೊತ್ತು? ಹೇಳು, ಯಾರು ನೀನು? ಸೂರಜ್ ಅಣ್ಣ ನಮ್ಮ ಅಣ್ಣ, ಸರಳ ಅವರು ನಮ್ಮ ದೊಡ್ಡಮ್ಮ. ನಾನು ಹೆಲ್ಪ್ ಮಾಡ್ಲಾ? ಪರವಾಗಿಲ್ಲ ಮೇಡಮ್. 40 ಗಂಟೆ ಆದ್ಮೇಲೆ ಹೆಂಗೂ ಇಲ್ಲಿಂದ ಹೊರಟು ಹೋಗ್ತಿರಲ್ಲ, ಅಷ್ಟೇ ಸಾಕು ನನಗೆ. ನಲ್ವತ್ತೆಂಟು ಗಂಟೆ, ನೋ ಕೋಪ, ಪೀಸ್. ನಲವತ್ತೆಂಟು ಗಂಟೆ ಷರತ್ತನ್ನು ಪೂರೈಸೋದಕ್ಕೋಸ್ಕರ ನಾನು ಇಲ್ಲಿವರೆಗೂ ಯಾರ ಮೇಲೂ ಕೈ ಮಾಡಿಲ್ಲ. ಸೊ ನೀವು ನಿಮ್ಮ ಮನೆಗೆ ಹೋಗಲೇಬೇಕಾಗತ್ತೆ. ನಾನು ಮನೆಯಿಂದ ಹೊರಟೋದ್ರೆ ನೀವು ನಿಜವಾಗ್ಲೂ ಏನೂ ಅನ್ಸೋದೇ ಇಲ್ವಾ?